ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋ ಸಿಮ್ ಕಾಲ್ ಹಿಸ್ಟರಿಯನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇಲ್ಲಿ ನೀವು ನಿಮಗೆ ಬೇಕಾದವರ ಕಾಲ್ ಹಿಸ್ಟರಿಯನ್ನು ಈಸಿಯಾಗಿ ಚೆಕ್ ಮಾಡ್ಬೋದು. ಹಾಗೆಯೇ ಈ ಒಂದು ಕಾಲ್ ಹಿಸ್ಟರಿಯನ್ನು ಡೌನ್ಲೋಡ್ ಕೂಡ ಮಾಡ್ಬೋದು. ಸೊ ಹಾಗೆಯೇ ನಿಮ್ಮ ಒಂದು ಪರ್ಸನಲ್ ಕಾಲ್ ಹಿಸ್ಟರಿಯನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಅವರ ಕಾಲ್ ಹಿಸ್ಟರಿಯನ್ನು ಕೂಡ ನೀವು ಇಲ್ಲಿ ಚೆಕ್ ಅನ್ನ ಮಾಡ್ಬೋದು. ಸೊ ಹೇಗೆ ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಮೈ ಜಿಯೋ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿ. ಒಂದು ವೇಳೆ ನೀವು ಇಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಪ್ಲೇಸ್ಟೋರ್ ಮೂಲಕ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಜಿಯೋ ನಂಬರ್ನ ಹಾಕಿ ಈ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ಆನಂತರ ನೀವು ಇಲ್ಲಿ ಕೆಳಗಡೆ ಮೆನು ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ನೇಹಿತರೆ, ಆನಂತರಲ್ಲಿ ಸ್ಟೇಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಸ್ಟೇಟ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ನೀವು ಪೀರಿಯಡ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಪೀರಿಯಡ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ನೀವು ಪೀರಿಯಡ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ 7 ಡೇಸ್, 15 ಡೇಸ್, 13 ಡೇಸ್ ಹಾಗೆಯೇ ಕಸ್ಟಮ್ ಡೇಟ್ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ನಿಮಗೆ ಲಾಸ್ಟ್ 180 ಡೇಸ್ ಅಂದರೆ 6 ತಿಂಗಳಿನ ಕಾಲ್ ಹಿಸ್ಟ್ರಿ ಮಾತ್ರ ಸಿಗುತ್ತೆ. ಅಂದರೆ ಲಾಸ್ಟ್ 6 ಮಂತ್ಸ್ ಮಾತ್ರ ಇಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕಿಂತ ಹಿಂದಿನ ಕಾಲ್ ಹಿಸ್ಟ್ರಿ ನಿಮಗೆ ಇಲ್ಲಿ ಸಿಗಲ್ಲ. ಕೇವಲ ಕೊನೆಯ 6 ತಿಂಗಳಿನ ಕಾಲ್ ಹಿಸ್ಟ್ರಿ ಮಾತ್ರ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಾನೀಗ ಇಲ್ಲಿ 30 ಡೇಸ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಪೀರಿಯಡ್ ಸೆಲೆಕ್ಟ್ ಆದ ನಂತರ ಸ್ನೇಹಿತರಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ 3 ರೀತಿಯ ಆಪ್ಷನ್ ನೀಡಿರ್ತಾರೆ: ಇಮೇಲ್ ಸ್ಟೇಟ್ಮೆಂಟ್, ಡೌನ್ಲೋಡ್ ಸ್ಟೇಟ್ಮೆಂಟ್ ಹಾಗೆ ವ್ಯೂ ಸ್ಟೇಟ್ಮೆಂಟ್ ಅಂತ. ಸೊ ನಾನೀಗ ಕೊನೆಯ ಒಂದು ಆಪ್ಷನ್ ವ್ಯೂ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ, ಈ ಒಂದು ವ್ಯೂ ಸ್ಟೇಟ್ಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೇನೆ. ಈ ಒಂದು ಆಪ್ಷನಲ್ಲಿ ನೀವು ಡೈರೆಕ್ಟ್ ಆಗಿ ಕಾಲ್ ಹಿಸ್ಟರಿಯನ್ನು ಈ ಜಿಯೋ ಆ್ಯಪ್ ಮೂಲಕನೇ ಚೆಕ್ ಮಾಡ್ಬೋದು. ಸೊ ನಾನೀಗ ವ್ಯೂ ಸ್ಟೇಟ್ಮೆಂಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ದೇನೆ. ಆಪ್ಷನ್ ಕ್ಲಿಕ್ ಆದ ನಂತರ ಇಲ್ಲಿ ವ್ಯೂ ಸ್ಟೇಟ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಕೆಳಗಡೆ ಬಟನ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಮೈ ಸ್ಟೇಟ್ಮೆಂಟ್ ಅಂತ. ಸ್ನೇಹಿತರೆ, ನಿಮಗೆ ಇಲ್ಲಿ 5 ರೀತಿಯ ಆಪ್ಷನನ್ನು ಕೊಟ್ಟಿರ್ತಾರೆ. ಇಲ್ಲಿ ಮೊದಲನೇದಾಗಿ ಮೈ ಬಿಲ್ ಅಂತ. ಮೈ ಬಿಲ್ಲಲ್ಲಿ ನಿಮ್ಮೊಂದು ಹೆಸರು ಹಾಗೆಯೇ ನಿಮ್ಮೊಂದು ಅಡ್ರೆಸ್ ಹಾಗೆ ನಿಮ್ಮೊಂದು ಜಿಯೋ ನಂಬರನ್ನು ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಸ್ಟೇಟ್ಮೆಂಟ್ ಡೇಟ್ ಕೂಡ ಕೊಟ್ಟಿರ್ತಾರೆ. ಸೊ ನೀವೀಗ ಇಲ್ಲಿ ಕಾಲ್ ಹಿಸ್ಟರಿನ ಯಾವ ರೀತಿ ಚೆಕ್ ಮಾಡೋದಂದರೆ ಇಲ್ಲಿ ಚಾರ್ಜಸ್ ಅಂತ ಇರುತ್ತಲ್ಲ, ಮೂರನೇದು ಆಪ್ಷನು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ 3 ರೀತಿಯ ಆಪ್ಷನ್ ಬರುತ್ತೆ: ಡಾಟಾ, ವಾಯ್ಸ್ ಹಾಗೆ SMS ಅಂತ. ಇಲ್ಲಿ ನಾನೀಗ ವಾಯ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕಾಲ್ ಹಿಸ್ಟರಿಯನ್ನು ನೀವು ಚೆಕ್ ಮಾಡಬೇಕಂದ್ರೆ ಇಲ್ಲಿ ನೀವು ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರಲ್ಲಿ ಕ್ಲಿಕ್ ಇಯರ್ ಮೇಲೆ ಪುನಃ ಒಂದು ಸಲ ಕ್ಲಿಕ್ ಮಾಡಿ. ಆ ನಂತರ ನಿಮ್ಮೊಂದು ಕಾಲ್ ಹಿಸ್ಟರಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಡೇಟ್, ನಂಬರ್ ಹಾಗೆ ಅಮೌಂಟ್ ಅಂತ. ಇಲ್ಲಿ ನೀವು ಯಾವ ಡೇಟಲ್ಲಿ ಯಾರ ಜೊತೆ ಮಾತಾಡಿದ್ರಾಗೆ ಎಷ್ಟೊತ್ತು ಮಾತಾಡಿದ್ರೆ ಅಂತಲೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ನಾನೀಗ 23 ಫೆಬ್ರವರಿ ಅಂದರೆ ಮೊದಲನೇ ಕಾಲನ್ನು ಚೆಕ್ ಮಾಡ್ತೇನೆ. 23 ಫೆಬ್ರವರಿ 2024. ಸೊ ಇಲ್ಲಿ ನಂಬರನ್ನು ಕೊಟ್ಟಿದ್ದಾರೆ ಯಾರ ಜೊತೆ ನಾನು ಮಾತಾಡಿದ್ದೀನಿ ಅಂತ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಒಂದು ಮಾರ್ಕ್ ಇದೆ. ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟೊತ್ತು ಮಾತಾಡಿದ್ರೆ ಅಂತ ಟೈಮ್ ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಾನೀಗ 7 ಸೆಕೆಂಡನ್ನು ಮಾತಾಡಿದ್ದೀನಿ, ನೋಡ್ತಾ ಇರ್ಬೋದು. ಟೈಮ್ ಕೂಡ ತೋರಿಸಿದೆ. ಹೀಗೇ ಪ್ರತಿಯೊಂದು ನಂಬರ್ನು ಕೂಡ ನೀವು ಇಲ್ಲಿ ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಷ್ಟು ನಿಮಿಷ ಮಾತಾಡಿದ್ರೆ ಅಂತ ಕೂಡ ಚೆಕ್ ಮಾಡ್ಬೋದು. ಸೊ ಇದು ಕೇವಲ 30 ದಿನದ ಕಾಲ್ ಹಿಸ್ಟ್ರಿ ನೋಡ್ತಾ ಇರ್ಬೋದು. ಲಾಸ್ಟ್ 27 ಜನವರಿಯ ಕಾಲ್ ಹಿಸ್ಟ್ರಿ ನನಗೆ ತೋರಿಸ್ತಾ ಇದೆ. ಇದು ಲಾಸ್ಟ್ ಹಿಸ್ಟರಿ ಅಂದರೆ ಇದು ಕೇವಲ 30 ದಿನದ ಮಾತ್ರ ಆಗಿರುತ್ತೆ. ಸೊ ನೀವು ಇಲ್ಲಿ 30 ಡೇಸನ್ನು ಸೆಟ್ ಮಾಡಿ ಹಳೆಯ 6 ತಿಂಗಳ ಒಳಗಿನ ಕಾಲ್ ಹಿಸ್ಟರಿಯನ್ನು ಚೆಕ್ಕನ್ನು ಮಾಡ್ಬೋದು. ಸ್ನೇಹಿತರೆ, ನೀವು ನಿಮ್ಮ ಒಂದು ಫ್ರೆಂಡ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಕಾಲ್ ಹಿಸ್ಟರಿಯನ್ನು ಇದೇ ರೀತಿಯಾಗಿ ಚೆಕ್ಕನ್ನು ಮಾಡ್ಬೋದು. ಸೊ ನೀವು ಇಲ್ಲಿ ವ್ಯೂ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡೋ ಬದಲು ಇಮೇಲ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಆ್ಯಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಕಾಲ್ ಹಿಸ್ಟರಿ ಡೈರೆಕ್ಟಾಗಿ ನಿಮ್ಮೊಂದು ಇಮೇಲ್ಗೆ ಬಂದು ತಲುಪುತ್ತೆ. ಸೊ ಆನಂತರ ನೀವು ನಿಮ್ಮೊಂದು ಮೊಬೈಲಲ್ಲಿ ಚೆಕ್ಕನ್ನು ಮಾಡ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ಜಿಯೋ ಕಾಲ್ ಹಿಸ್ಟರಿಯನ್ನು ಈಸಿಯಾಗಿ ಚೆಕ್ಕನ್ನು ಮಾಡ್ಬೋದು. ಅದು ಹಳೆಯ 6 ತಿಂಗಳಿನ ಕಾಲ್ ಹಿಸ್ಟರಿಯನ್ನು ಕೇವಲ ಒಂದೇ ಕ್ಲಿಕ್ಕಲ್ಲಿ ಈಸಿಯಾಗಿ ಚೆಕ್ಕನ್ನು ಮಾಡ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದ. ಶುಭ ದಿನ.